ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಷನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ. ವಿದ್ಯುತ್ ಶಕ್ತಿಯ ಬಗ್ಗೆ ನಿಮಗೆಷ್ಟು ಗೊತ್ತು? ಪ್ರತಿ ಮನೆಗೆ ವಿದ್ಯುತ್ ಶಕ್ತಿಯ ಬಳಕೆ ಅತ್ಯಮೂಲ್ಯವಾಗಿದೆ. ಈ ವಿದ್ಯುತ್ ಶಕ್ತಿಯನ್ನು ಹೇಗೆ ಯೂನಿಟ್ ಆಗಿ ವರ್ಗೀಕರಿಸುತ್ತಾರೆ ಎಂಬುದು ನಿಮಗೆ ಗೊತ್ತೇ? ಒಂದು ಯೂನಿಟ್ ವಿದ್ಯುತ್ ಶಕ್ತಿಯ ಬೆಲೆ ಈ ವಿದ್ಯಮಾನದ ಪ್ರಕಾರ ಎಷ್ಟು ಗೊತ್ತೇ? ಅದನ್ನು ಯಾವ ರೀತಿ ಲೆಕ್ಕ ಹಾಕಲಾಗುತ್ತದೆ ನಿಮಗೆ ಗೊತ್ತೇ? ಹಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿದ್ಯುತ್ ಅಂದರೆ ನಮಗೆ ಪ್ರಥಮವಾಗಿ ನೆನಪಿಗೆ ಬರುವುದು ನಮ್ಮ ಮನೆಯಲ್ಲಿ ಬೆಳಗುವ ನವೀಕರಿಸಲಾಗದ ಕರೆಂಟ್. ಒಂದು ದಿನ ಅಥವಾ ಒಂದು ಗಂಟೆ ಪವರ್ ಇಲ್ಲ ಅಂದರೆ ನಮ್ಮ ಮನೆಯಲ್ಲಿ ಯಾವ ಕೆಲಸವೂ ಆಗುವುದಿಲ್ಲ ಎಂಬುದು ನಿಮಗೆ ತಿಳಿದಿದೆ. ಈ ಬೇಸಿಗೆ ಅಂತೂ ಪವರ್ ಇಲ್ಲವಾದರೆ ನಮ್ಮ ಕತೆ ಅಷ್ಟೇ. ಈ ವಿದ್ಯುತ್ತನ್ನು ಒಂದು ಯೂನಿಟಿಗೆ 4.75ರಿಂದ 8.65 ರೂಪಾಯಿಗೆ ಲೆಕ್ಕ ಹಾಕಲಾಗುತ್ತದೆ. ಅದರಲ್ಲಿ 0ಗಿಂತ 100 ಯೂನಿಟಿಗೆ 4.7 ರೂಪಾಯಿ ಆದರೆ 101ರಿಂದ 200 ಯೂನಿಟಿಗೆ 7 ರೂಪಾಯಿ ಆಗಿರುತ್ತದೆ. ಹಾಗೂ 201ರಿಂದ 300 ಯೂನಿಟಿಗೆ 8 ರೂಪಾಯಿ ಆಗಿರುತ್ತದೆ. ಮತ್ತು 300 ಯೂನಿಟ್ಗಿಂತ ಅಧಿಕವಾಗಿ ಬಳಸಿದರೆ 8 ರೂಪಾಯಿ 65 ಪೈಸೆ ಆಗಿರುತ್ತದೆ. ಅದರಲ್ಲಿ ನಿಮ್ಮ ಮನೆಗೆ ನೀವು ಎಷ್ಟು ವಿದ್ಯುತ್ ಶಕ್ತಿಯ ಮಾನದಂಡವನ್ನು ಪಡೆದುಕೊಂಡಿದ್ದೀರಿ ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದರೆ ನೀವು ನಿಮ್ಮ ಮನೆಯಲ್ಲಿ 1000 ಕಿಲೋವ್ಯಾಟ್ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೇ ಆದರೆ ನೀವು 120 ರೂಪಾಯಿ ಫಿಕ್ಸ್ಡ್ ಚಾರ್ಜನ್ನು ಪಾವತಿಸಬೇಕಾಗುತ್ತದೆ. ಹಾಗೂ 2 ಕಿಲೋವ್ಯಾಟ್ ಪಡೆದುಕೊಂಡಿದ್ದರೆ 240 ರೂಪಾಯಿ ಫಿಕ್ಸ್ಡ್ ಚಾರ್ಜನ್ನು ನೀವು ವಿದ್ಯುತ್ ಇಲಾಖೆಗೆ ಕೊಡಬೇಕು. ಆದರೆ ಇದು ಈಗ ನಿಮಗೆ ಗೊತ್ತಾಗುವುದಿಲ್ಲ, ಏಕೆಂದರೆ ಕರೆಂಟ್ ಫ್ರೀ ಅಲ್ಲವೇ? ಆದರೆ ಇದು ಕರ್ನಾಟಕ, ಅದರಲ್ಲೂ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಇದರಲ್ಲಿ ಫ್ರೀ ಅಂತ ಕೊಡ್ತಾ ಹೋದರೆ ಮುಂದೊಂದು ದಿನ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗುವುದು ಖಂಡಿತ. ಅದು ಬಿಡಿ, ಇರುವಷ್ಟು ದಿನ ನೆಮ್ಮದಿಯಾಗಿ ಇದನ್ನು ಬಳಸುವ. ಈಗ ಯೂನಿಟ್ ಕಡೆ ಬರೋಣ. 1 ಕಿಲೋವ್ಯಾಟ್ 1 ಅವರ್ ಅಂದರೆ ನಾವು ಯಾವುದೇ ಒಂದು 1000 ಕಿಲೋವ್ಯಾಟ್ ಗೀಸರನ್ನು ತೆಗೆದುಕೊಂಡರೆ ಅದನ್ನು 1 ಗಂಟೆ ಸತತವಾಗಿ ಬಳಸಿದರೆ ನಾವು 1 ಯೂನಿಟ್ ಪವರನ್ನು ಬಳಕೆ ಮಾಡಿದಂತಾಗುತ್ತದೆ. ಈಗ ನೀವು 40 ವ್ಯಾಟ್ ಟೆಲಿವಿಷನನ್ನು 100 ಗಂಟೆಗಳ ಸತತ ಬಳಕೆ ಮಾಡಿದಲ್ಲಿ ನಿಮ್ಮ ಪವರ್ ಯೂನಿಟ್ 40 × 100/1000 ಅಂದರೆ 4 ಯೂನಿಟ್ ಬಳಕೆ ಮಾಡಿದ್ದೀರಿ ಎಂದಾಗುತ್ತದೆ. ಆದರೆ ನೀವು 4 ದಿನ ಈ ಟಿವಿಯನ್ನು ಸತತವಾಗಿ ಬಳಕೆ ಮಾಡಿದಲ್ಲಿ ಮಾತ್ರ 4 ಯೂನಿಟ್ ಪವರನ್ನು ಮಾತ್ರ ನೀವು ಬಳಸಿದಂತೆ ಆಗುತ್ತದೆ. ಆದರೆ ಅದೇ 32 ಇಂಚು LED ಟಿವಿ 30ರಿಂದ 60 ವ್ಯಾಟ್ ಪವರನ್ನು ಬಳಕೆ ಮಾಡಿದ್ದೇ ಆದರೆ 0.03 to 0.06 ಯೂನಿಟ್ 1 ಅವರಿಗೆ ಬಳಸಿದಂತೆ ಆಗುತ್ತದೆ. ಅದೇ ತಿಂಗಳಿಗೆ ಅದು 5.4 ಯೂನಿಟ್ ಪವರ್ ಬಳಸಿದಂತೆ ಆಯಿತು. ಇದೇ ತರಹ ಎಲ್ಲ ವಿದ್ಯುತ್ ಆಧಾರಿತ ಉಪಕರಣಗಳು ಪವರನ್ನು ಬಳಕೆ ಮಾಡಿಕೊಳ್ಳುತ್ತವೆ. ಇದೇ ತರಹ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಪವರ್ ಬಳಕೆಯನ್ನು ಮಾಡುತ್ತಿದ್ದೀರಿ ಎಂಬುದನ್ನು ತಿಳಿದುಕೊಳ್ಳಬಹುದು. ಇತ್ತೀಚಿನ ದಿನ ವಿದ್ಯುತ್ ಆಧಾರಿತ ವಾಹನಗಳು ನಿಮ್ಮ ಮುಂದೆ ಓಡಾಡುತ್ತಿವೆ. ಬೇರೆ ಇಂಧನಗಳಿಗೆ ಹೋಲಿಕೆ ಮಾಡಿದರೆ ವಿದ್ಯುತ್ ಆಧಾರಿತ ವಾಹನಗಳು ತುಂಬ ಕಡಿಮೆ ವೆಚ್ಚದಲ್ಲಿ ಓಡಾಡುತ್ತವೆ. ಇದಕ್ಕೆ ಕಾರಣ ನಾವು ವಿದ್ಯುತ್ತನ್ನು ನೀರಿನ ಮುಖಾಂತರ ಹಾಗೂ ಅಣುಸ್ಥಾವರಗಳ ಮುಖಾಂತರ ವಿದ್ಯುತ್ತನ್ನು ಉತ್ಪತ್ತಿ ಮಾಡುತ್ತೇವೆ. ಹಾಗೂ ಸೋಲಾರ್ ಪ್ಯಾನೆಲ್ಗಳ ಮುಖಾಂತರ ನಾವು ಕೆಲವು ಮನೆಗಳಲ್ಲಿ ವಿದ್ಯುತ್ತನ್ನು ಬಳಸುತ್ತೇವೆ. ಮನೆಗಳಲ್ಲಿ 1 ಗಂಟೆ ಕರೆಂಟ್ ಇಲ್ಲವಾದರೆ ತುಂಬ ಸಮಸ್ಯೆಯನ್ನು ಎದುರಿಸುತ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇನ್ವರ್ಟರ್ಗಳು ಸಮಸ್ಯೆಯನ್ನು ಸ್ವಲ್ಪ ಕಡಿಮೆ ಮಾಡಿವೆ. ಆದರೆ ಇದರಿಂದ ಪವರ್ ವಿರುದ್ಧ ದಿಕ್ಕಿನಲ್ಲಿ ಚಲಾವಣೆ ಆಗುವ ಎಲ್ಲ ಸಾಧ್ಯತೆಗಳು ಇರುತ್ತವೆ. ಇದರ ಬಗ್ಗೆ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿ. ಮಳೆಗಾಲದಲ್ಲಿ ಲೈನ್ ಮ್ಯಾನ್ಗಳು ಲೈನನ್ನು ಡಿಸ್ಕನೆಕ್ಟ್ ಮಾಡಿ ಕೆಲಸವನ್ನು ಮಾಡುತ್ತಿರುತ್ತಾರೆ. ಅವರಿಗೆ ಎಷ್ಟೋ ಸಲ ಈ ರಿವರ್ಸ್ ಪವರ್ ಬಗ್ಗೆ ಅನುಭವವಾಗಿರುತ್ತದೆ. ಸಮಯಕ್ಕೆ ತಕ್ಕಂತೆ ನಿಮ್ಮ ಇನ್ವರ್ಟರ್ಗಳನ್ನು ಸರ್ವಿಸ್ ಮಾಡಿಸುತ್ತಾ ಇರಿ. ಯಾವುದೇ ಒಂದರಲ್ಲಿ ನಮಗೆ ಉಪಕಾರವಾದರೆ ಅದರಿಂದ ಒಂದಲ್ಲ ಒಂದು ರೀತಿಯಲ್ಲಿ ತೊಂದರೆಗಳು ಇದ್ದೇ ಇರುತ್ತವೆ. ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ಬಳಸುತ್ತಾ ಹೋದರೆ ಅದರಿಂದ ಆಗುವ ಅಪಾಯಗಳನ್ನು ತಪ್ಪಿಸಬಹುದು ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮಲ್ಲಿ ಜೊತೆಯಾಗುತ್ತೇನೆ. ಯಾರು ನಿಮ್ಮ ಮನೆಯಲ್ಲಿ ಎಷ್ಟೆಷ್ಟು ಕರೆಂಟನ್ನು ಬಳಸುತ್ತೀರಿ ಎಂಬುದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ.